ಸಮಯದ ಅವಕಾಶಕ್ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗೆ ಇರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ. ಆ ರಾಜ್ಯ ಒಂದು ಆಳ್ತಕ್ಕಂಥ ಹಿಂದಿನ ಕಾಲದಲ್ಲಿ ರಾಜ್ಯ ಭಾಳ ಸೌಹಾರ್ದತೆಯಿಂದ ರೈತರನ್ನು, ರಾಜಕೀಯ ಮುತ್ಸದ್ದಿಗಳನ್ನು, ವ್ಯಾವಹಾರಿಕವಾಗಿರ್ತಕ್ಕಂಥ ಸೈನಿಕರಿಗೆ ಎಲ್ಲ ಸೌಹೃದಯದಿಂದ ಏನು ಸೇವೆ ಮಾಡ್ತಿದ್ರು, ಮುಂದೆ ಆ ಶಕ್ತಿ ಸಾಮರ್ಥ್ಯ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸೋರು ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಸಮಾಜದ ಸೇವಕರಾಗಿ ಅವರು ಭಾಳ ಬದುಕು ಬಂಗಾರವಾಗಲಿ ಅಂತ ಹರಿಸ್ತಾ ಇದ್ದೀವಿ. ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಂಭಯ. ಅದು ಸಮಯದ ಅವಕಾಶ ನಾವು ಹೇಳೋಕ್ಕಾಗಂಗಿಲ್ಲ. ಅಲ್ಲಿರ್ತಕ್ಕಂಥ ಅವರವರ ವ್ಯವಹಾರದಲ್ಲಿರ್ತಕ್ಕಂಥ ಅವರವರ ಮನಸ್ಸಿನ ನೆಮ್ಮದಿಯನ್ನು ತಂದುಕೊಂಡಾದ್ಮೇಲಿಂದ ನಿಮಗೆ ಅದಕ್ಕೆ ಹೇಳಿದ್ದು ನಾನು, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದೀವಲ್ಲೇ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಶುಭಗಳಿಗೆ ಅಂತ ಜನ ದಿನ ನಾವು ಹೇಳೋಕ್ಕಾಗಂಗಿಲ್ಲ. ಇದೇನಾಗಿತ್ತು ಅಂದರೆ ಛತ್ರ ಸಿಕ್ಕಾಗ ಮದುವೆ ಆಗು, ಡಾಕ್ಟ್ರ್ ಸಿಕ್ಕಾಗ ಡೆಲಿವರಿ ಮಾಡಿಸ್ಕೊ ಅಂತ. ಆ ಪರಿಸ್ಥಿತಿ ಬಂದಾಗ ಮನುಷ್ಯನ ಮನುಕೂಲ ಸ್ಥಿರವಿಲ್ಲ. ಮನುಷ್ಯನ ಬುದ್ಧಿ ಸ್ಥಿರ ಇದ್ದರೆ ಅದಕ್ಕೆನ್ನೂ ಹೇಳ್ಬೋದು. ಶಾಸ್ತ್ರ ಮತ್ತು ಶಸ್ತ್ರ ನಿಕಟವಾದ ಸಂಬಂಧ ಐತಿ. ಶಾಸ್ತ್ರ ಅನ್ನೋದು ಜನ್ಮಾಂತರಿಯ ಪ್ರಾರಬ್ಧ ದೋಷ ಕಳೀತಕ್ಕಂಥದ್ದು. ಶಸ್ತ್ರ ಅನ್ನೋದು ಹೊಡೆದಾಡು, ಕಡ್ದಾಡು, ಬಡ್ದಾಡು ಅಂತಕ್ಕಂಥದ್ದು ಇರ್ತತಿ. ಶಾಸ್ತ್ರ ಸಮ್ಮತ ಪರಿಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಧರ್ಮದ ಧ್ವಜವನ್ನು ಅವ್ರ ಕೈಯಾಗ ಕೊಟ್ಟಿದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ ಅವನು ಸಾಧಕನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಆಗಲಿ ಅಂತ ಹರಿಸ್ತಾ ಇದ್ದೀವಿ. ಆ ಸಮಯ ನಾವು ನೀವು ಕಾದು ನೋಡೋಣ. ಸಮಯ ತಕ್ಕಂತೆ ನಿಮ್ಮ ಸೇವೆ ಎಲ್ಲ ಪ್ರತಿನಿಧಿಗಳೊಳಗಡೆ ದೊರಕಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಶಿವಂಭಯ. 2 ವರ್ಷ ಅವ್ರಿಗೆ ಒಳ್ಳೆ ಕಾಲ ಇರುತ್ತೆ. ಏನಂತಾರೆ, ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅಂತಾರೆ. ಹೌದಾ? ಸ್ಥಾನಮಾನ ಕುತ್ಕೊಂಡ ಮೇಲೆ ಏನು ಹೇಳಿದ್ದೀವಿ ನಾವು? ರಾಜ ಪ್ರತ್ಯಕ್ಷ ದೇವತಾ. ಅವನಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಧ್ವಜವನ್ನು ಕೊಟ್ಟಿದ್ದೀವಿ. ಮನುಕುಲಕ್ಕೆ ಒಳ್ಳೆತನ ಮಾಡುವಂಥ ಸದ್ಬುದ್ಧಿಯನ್ನು ಶ್ರೀಮಠದ ಆಶೀರ್ವಾದ ಅವ್ರಿಗೆ ದಯಪಾಲಿಸಿದ್ದೀವಿ. 2 ವರ್ಷ ಆಗ್ಬೋದು, 10 ವರ್ಷವಾಗ್ಬೋದು, ಜಯಶೀಲರಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಪುನಃ ಇಟೀಟ ಮಾಡುವಂತ ಹೇಳೋಕ್ಕಾಗಂಗಿಲ್ಲ. ಯಾವತ್ತು ಗುರು ಆಶೀರ್ವಾದ ಏನಂತೇಳಿ ಆಯುಷ್ಯ ಆರೋಗ್ಯ ಸಂಪತ್ತು ದೊರಕಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅವನು ಬದುಕಿರುವವರೆಗೂ ಮಾನವ ಧರ್ಮದ ಧ್ವಜ ಹಿಡೀಲಿ, ಮನುಕುಲಕ್ಕೆಲ್ಲ ಒಳ್ಳೆಯದನ್ನು ಸಾಧಿಸಲಿ ಅಂತಕ್ಕಂಥ ಆಶೀರ್ವಾದ ಶ್ರೀಮಠದಿಂದ ನಾವು ಮಾಡಿದ್ದೀವಿ. ಮುಂದೆ ಅವರಿಗೆ ಒಳಿತಾಗಲಿ. ಅದು ಇನ್ನೂ ಗೊತ್ತಿಲ್ಲ, ಏನು ಸೂಚನೆ ಕೊಟ್ಟಿಲ್ಲ. ಅಲ್ಲಿ ಅವರವರ ವ್ಯವಹಾರ ಪರಿಪೂರ್ಣ ಆದಮೇಲಿಂದ ಅವರು ಇಷ್ಟಾರ್ಥದಂತೆ ಬರ್ತಾರೆ, ಶ್ರೀಮಠದ ಆಶೀರ್ವಾದ ಪಡಿತಾರೆ. ಇದೇನು ಯಥಾ ಪ್ರಕಾರ ನಾವು ಮಾಡ್ತಕ್ಕಂಥ ಧರ್ಮ ಐತದು. ಈಗ ನೀನು ಬರ್ತೀಯ, ನಿನಗೂ ಮಾಡಬೇಕು, ಅವ್ರಿಗೂ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು. ನಮ್ಮಲ್ಲಿ ಜಾತಿ ಮತ ಭಿನ್ನ ಅಭಿಪ್ರಾಯ ನಮ್ಮ ಶ್ರೀಮಠದಲ್ಲಿ ಇಲ್ಲ. ಎಲ್ಲರೂ ಯಾರೇ ಬಂದ್ರೂ ತಥಾಸ್ತು. ಒಳ್ಳೆಯದನ್ನು ನಾವು ಸಂಕಲ್ಪ ಮಾಡಿದ್ದೀವಿ. ಅವರವರು ಇಷ್ಟದಂತೆ ಅವ್ರು ಬಂದಿರ್ತಾರೆ. ಯದ್ಭಾವಂ ತದ್ಭವತಿ. ಹೌದನಪ್ಪ? ಮನುಷ್ಯನ ಇಷ್ಟಾರ್ಥ ಪಡೆದು ಬರ್ತಾನೆ, ಅವರ ಮನುಷ್ಯನ ಇಚ್ಛೆ ಅಂತಲೇ ಶ್ರೀಮಠದ ಆಶೀರ್ವಾದ ದಯಪಾಲಿಸ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಶ್ರೀಗಳು ಹೋಗೋರಲ್ಲ. ಅದು ನಿಮ್ಮ ಮನಸ್ಸಾಕ್ಷಿ. ನಿಜ ಆಗುತ್ತೆ ಬಿಡುತ್ತೆ ನಿಮ್ಮ ಮನಸ್ಸಾಕ್ಷಿ. ನೀವು ಹೇಳ್ಕೊಡ್ರಿ ಅದನ್ನು. ಏನು ಎಂದೂ ಮಾತಾಡಿಲ್ಲ. ಆದ ಅವ್ರ ಸಾಧನೆಗೆ ಶ್ರೀಮಠದ ಆಶೀರ್ವಾದ ಐತಿ, ಫಲ ಸಿಕ್ತೈತೆ ಅನ್ನೋದು ನನಗೂ ಭರವಸೆ ಐತಿ, ನಿಮಗೂ ಭರವಸೆ ಐತಿ. ನಾವು ನೀವು ನಿಂತು ಅವರ ಜೊತೆ ಸೇರಿಕೊಂಡು ಎಲ್ಲ ಸಮಾಜ ಸೇವೆ ಮಾಡೋಣ. ನೆಕ್ಸ್ಟ್